ಕೇಂದ್ರ ಸರ್ಕಾರದಿಂದ ತಾಲೂಕಿಗೆ ಒಂದರಂತೆ ಆಂಗ್ಲ ಮಾಧ್ಯಮ ಶಾಲೆ 2008ರಲ್ಲಿ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು. ಅದರಂತೆ ಪಾವಗಡ ಪಟ್ಟಣದಲ್ಲಿ ಸ್ವಂತ ಕಟ್ಟಡ ಇಲ್ಲದೆ ಸರ್ಕಾರಿ ಪ್ರೌಢಶಾಲಾ ವಿಭಾಗದಲ್ಲಿ ತಾತ್ಕಾಲಿಕವಾಗಿ ಆದರ್ಶ ಶಾಲೆಯನ್ನು ತಾಲೂಕಿನಲ್ಲಿ ಪ್ರಾರಂಭಿಸಲಾಗಿತ್ತು. 2016-17ರಲ್ಲಿ ಆದರ್ಶ ವಿದ್ಯಾಲಯಕ್ಕೆ ಸುಮಾರು 8 ಕೋಟಿ ಹಣ ಮಂಜೂರು ಮಾಡಿ ಕಾಮಗಾರಿ ಶುರು ಮಾಡಲಾಯಿತು. ಈ ಕಾಮಗಾರಿ 2018ರಲ್ಲಿ ಪೂರ್ಣಗೊಂಡು 6 ವರ್ಷ ಕಳೆದರೂ ಉದ್ಘಾಟನೆಯಾಗದೆ ಸಂಪೂರ್ಣ ಕಟ್ಟಡ ಭೂತ ಬಂಗಲೆಯಾಗಿ ಮಾರ್ಪಟ್ಟಿದೆ. ಇನ್ನು ಹಲವಾರು ಬಾರಿ ಈ ಶಾಲೆಗೆ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟರೂ ಕೂಡ ಉದ್ಘಾಟನೆಗೆ ಯಾವುದೇ ಕ್ರಮ ವಹಿಸಿಲ್ಲ. ಈ ಬಗ್ಗೆ ಸ್ಥಳೀಯರಾದ ತಿಪ್ಪೇಸ್ವಾಮಿ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು 11 ಎಕರೆ 30 ಗುಂಟೆ ಜಮೀನು ಆದರ್ಶ ಶಾಲೆಗೆ ಮಂಜೂರು ಮಾಡಿ ರಾಜ್ಯಪಾಲರ ಹೆಸರಿಗೆ ನೋಂದಾಯಿಸಿದ್ದೇವೆ. ಆದರೆ ಈ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿ ವರ್ಷಗಳೇ ಕಳೆದರೂ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ಪೋಲು ಮಾಡ್ತಿದ್ದಾರೆ. ಹಲವಾರು ಬಾರಿ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಅವರಿಗೆ ಈ ಶಾಲೆಗೆ ಬೀಗ ಹಾಕಿ ಅಂತ ಮನವಿ ಮಾಡಿದರೆ ನೀವ್ಯಾರೋ ನಮಗೆ ಹೇಳಲು ಅಂತ ದರ್ಪದ ಮಾತುಗಳನ್ನು ಆಡ್ತಾ ಇರೋದು ವಿಪರ್ಯಾಸದ ಸಂಗತಿ. ಇನ್ನು ಪಾವಗಡ ಪಟ್ಟಣದಲ್ಲಿ ಇರುವ ಆದರ್ಶ ಶಾಲೆಯಲ್ಲಿ ಹೆಚ್ಚಿನವರಾಗಿ ಸರ್ಕಾರಿ ನೌಕರರ ಮಕ್ಕಳೇ ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಈ ಭಾಗಕ್ಕೆ ಸ್ಥಳಾಂತರಿಸಲು ಮನಸ್ಸು ಮಾಡ್ತಿಲ್ಲ ಅಂತ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ದುಸ್ಥಿತಿಯ ಬಗ್ಗೆ ವೀಕ್ಷಣೆ ಮಾಡಲು ಬಂದ ಉಪವಿಭಾಗಾಧಿಕಾರಿ ಶಿವಪ್ಪ ಅವರಿಗೆ ಊರಿನ ಗ್ರಾಮಸ್ಥರು ತ್ವರಿತವಾಗಿ ಶಾಲೆಯನ್ನ ಪ್ರಾರಂಭ ಮಾಡಿ ಇಲ್ಲವಾದಲ್ಲಿ ಈ ಕಟ್ಟಡ ನೆಲಸಮ ಮಾಡಲು ಅನುಮತಿ ನೀಡಿ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಡಿಡಿಪಿಎ ಅವರು ಮಾತನಾಡಿ, ನಾನು ಹೊಸದಾಗಿ ಬಂದಿದ್ದೇನೆ, ಸಂಪೂರ್ಣ ವಿಷಯ ತಿಳಿದುಕೊಂಡು ಅತಿ ಶೀಘ್ರದಲ್ಲಿ ಶಾಲೆಯನ್ನ ಪ್ರಾರಂಭಿಸಲಾಗುವುದು ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವರದರಾಜು, ಬಿಇಒ ಇಂದಾಣಮ್ಮ, ಮುಖಂಡರಾದ ತಿಪ್ಪೇಸ್ವಾಮಿ, ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಿಕ್ಕಣ್ಣ, ಊರಿನ ಗ್ರಾಮಸ್ಥರು ಹಾಜರಿದ್ದರು. ನೀವು ಅಷ್ಟೇ ಹಳೆದ ಬಗ್ಗೆ ಜಾಸ್ತಿ ಓಡಾಡ್ತಿದ್ದೀನಿ ಸರ್. ಆ ವಿಚಾರದಾಗ ನಾವು ಒಂದು ನಮ್ ಶಾಲೆ ಬೇಕು ಎಂಬ ಉದ್ದೇಶಕ್ಕೋಸ್ಕರ ನಮ್ಮೂರು ಮುಂದೆ ಏನಾಗಬೇಕು ಅಂತ ಅದನ್ನ ಮಾಡೋದು. ಇವಾಗ ಅವ್ರು ಯಾರೋ ಒಂದು MP ಬಂದ್ರು ಆದೇಶ ಹಿಂಪಡೋದು ಅವೆಲ್ಲ ಬೇಡ ಸರ್. ಇವಾಗ ಮುಂದಾಗದಾಗ್ಲಿ. ಡಿಒ ಇದಾರೆ, ಎಲ್ಲ ಇದೀವಿ. ರಾಜಕೀಯ ಬೇಡ, ಮತ್ತೊಂದು ಬೇಡ, ಏನ್ ಬೇಡ. ನಮ್ಗೂ ಬೇಜಾರು ಸರ್. ಯಾಕಂದ್ರೆ ಅಗ್ಲ ಬರ್ತಾರೆ, ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ನೋಡ್ತಾರೆ, ನಾವು ಬರೋದು ಅಲ್ಲಿಂದ ಬರೋದು ಎಲ್ಲ ಹೇಳೋದು, ನಮಗೂ ಬೇಜಾರು. ಇವತ್ತು ಅಧಿಕಾರಿಗಳೆಲ್ಲರೂ ಇದ್ದೀರಾ, ಇವತ್ತೇನ್ ಡಿಸಿಷನ್ ತಗೊಂಡ್ಬಿಟ್ಟು ಒಂದು ಮುಕ್ತಿ ಕೊಡಿಸ್ರಿ ಇದಕ್ಕೆ ಅಷ್ಟೇ. ಬೇರೆ ನಾವ್ ಯಾರ ಮೇಲೆ ದೂಷಣೆ ಮಾಡಕ್ ನಾವು ರೆಡಿ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ ಸರ್. 11 ಎಕರೆ 32 ಗುಂಟೆ ಜಾಗ ಕೊಟ್ಟಿದೀವಿ, ಗ್ರಾಮ ಪಂಚಾಯತಿ ಅನುಕೂಲ ದಾನ ಮಾಡಿದೀವಿ ಅಂತಂದ್ರೆ ಇವತ್ತು ಬೇರೆ ಶಾಲೆ, ಇವತ್ತು ಬೇರೆ ನಮ್ಗೆ ಅನುಕೂಲಕ್ಕೆ ಆಗಂತ ಆಫೀಸುಗಳಿಗೆ ಒಂದು ಹಾಸ್ಪಿಟಲ್ ಜಾಗ ಇಲ್ಲ ಸರ್. ಇವತ್ತು ಇದಕ್ಕೆಲ್ಲ ನಾವು ಕೊಟ್ಬಿಟ್ಟಿದೀವಿ. ಒಂದು ಹಾಸ್ಪಿಟಲ್ ಇಕ್ಕಬೇಕಂದ್ರೂ ಇವಾಗ ಜಾಗ ಇಲ್ಲ. ಈ ನಮ್ಗೇನು ಇದು ಗ್ರಾಚಾರ? ಇದು 11 ಎಕರೆ 32 ಗುಂಟೆ ನಿಮಗೆ ಕೊಡ್ತೀವಿ, ಏನೋ ಒಂದು ಮಕ್ಕಳಿಗೆ ಅನುಕೂಲ ಆಗುತ್ತೆ ಎಂಬ ಒಂದು ಉದ್ದೇಶನೇ ತಾನೇ ನಮ್ದು. ಇವತ್ತು ಯಾರು ಎಲ್ಲೆಲ್ಲ ಹುಡುಕೊಂಡು ಹೋದ್ರು ಜಾಗ ಕೊಡೋದು ಕಷ್ಟ ಸರ್. ಅಂತದ್ದು 11 ಎಕರೆ 32 ಗುಂಟೆ ಜಾಗ ಕೊಟ್ಟಿದ್ದೀವಿ ನಾವು ನಮ್ಮ ಪಂಚಾಯತಿಯಿಂದ ಮಾಡಿ ಸರ್. ಇವತ್ತು ತುಂಬಾ ಸಂತೋಷ. ಮೇಡಮ್ ಇದ್ದಾರೆ, BO ಮೇಡಮ್ ಇದ್ದಾರೆ, ಆದರ್ಶ ಶಾಲೆ HM ಇದ್ದಾರೆ, ತೊಂದ್ರೆ ಇಲ್ಲ. ಇವತ್ತೇ ಡಿಸೈಡ್ ಮಾಡಿ ಒಂದು ಖುಷಿ ಕೊಟ್ಟು ನಾವು ಬಾರಿ ಖುಷಿ ಪಡ್ತೀವಿ, ನಿಮ್ಮನ್ನ ನೆನೆಸ್ಕೊತೀವಿ. ಇಷ್ಟೊಂದು ದೊಡ್ಡ 11-12 ಕೋಟಿ ರೂಪಾಯಿ ಪಬ್ಲಿಕ್ ಪ್ರಾಪರ್ಟಿ ಸರ್. ಕೋರ್ಟ್ಗೆ ಹಾಕಿದ್ದೀನಿ ಸರ್, ಹೈಕೋರ್ಟ್ಗೆ ಹಾಕೊಂಡಿದ್ದೀನಿ. CS ಮೇಡಮ್ ಆದೇಶ ಆದ ತಕ್ಷಣ ವಾಪಸ್ ತಗೊಂಡ್ ಬಂದಿದ್ದೀನಿ ಸರ್ ಕೋರ್ಟ್ನಿಂದ. ಯಾಕಂದ್ರೆ ಆದೇಶ ಮಾಡಿದ್ರೆ 100% ಆಗುತ್ತೆ ಅಂತ ಹೇಳ್ಬಿಟ್ಟು ಹೈಕೋರ್ಟಿಂದ ನಾನು ವಾಪಸ್ ತಗೊಂಡ್ಬಂದು ಕೋರ್ಟ್ಗೆ ಹೋಗಿದ್ದಾರೆ ಪೇರೆಂಟ್ಸ್ಗಳು. ಅದನ್ನೆಲ್ಲ ಇದಾಗಿದೆ, ಕೋರ್ಟ್ನಲ್ಲಿನೇ ವಜಾ ಆಗಿದೆ. ಇನ್ನೇನ್ ಆಗ್ಬೇಕು ಇವ್ರಿಗೆ? ಅಧಿಕಾರಿಗಳು ನಿರ್ಲಕ್ಷ್ಯನೇ ತಾನೇ ಇದು. ಈಗ ಡಿಸ್ಟಿಕ್ಕಿಗೆ ಒಂದು ನೀನ್ ಡಿಸ್ಟಿಕ್ ಎಲ್ಲಾ ತಾಲೂಕಿನಿಂದ ಕರ್ಕ ಬಂದು ಅವನೇನ್ ಬಿಡಕ್ಕಾಗಲ್ಲ. ಮತ್ತೆ ಇಲ್ಲಿ ಪಾವಗಡ ತಾಲೂಕಿಗೆ ಆದರ್ಶ ಸ್ಕೂಲ್ ಆದ್ರೆ ಟಿಪ್ಪೂರವ್ರು ಹೆಂಗ್ ಬರ್ತಾರೆ, ಅಲ್ಲಿದ್ದ ವ್ಯವಸ್ಥೆ ಮಾಡ್ತೀರಾ? ಪಾವಗಡದಾಗ ಇಲ್ಲಿದ್ದ ವ್ಯವಸ್ಥೆ ಮಾಡ್ಬೇಕು, ಅಲ್ಲ ಇಲ್ಲಿದ್ದ ವ್ಯವಸ್ಥೆ ಮಾಡ್ಬೇಕು. ಡಿಸ್ಟಿಕ್ ಒಂದ್ ಶಾಲೆ ಇದು ಆದರ್ಶ ಸ್ಕೂಲ್, ತಾಲೂಕಿಗೆ ಒಂದ್ ಶಾಲೆ ಅಲ್ಲ, ಡಿಸ್ಟಿಕ್ಗೆ ಒಂದ್ ಶಾಲೆ. ಮೇಡಮ್ ತುಮಕೂರು ಡಿಸ್ಟಿಕ್ ನಾಗ ಇರೋದೇ ಇದೇ ಒಂದು ಈ ತಾಲೂಕಲ್ಲಿ ಹೋದ ಆಧಾರ್ ಕಾರ್ಡ್ ಇರೋ ಮಕ್ಳಿಗೆ ಮಾತ್ರ ಇಲ್ಲ ಅವಕಾಶ ಇದೆ. ಬೇರೆ ತಾಲೂಕು ಪಾವಗಡ ತಾಲೂಕಿಗೆ ಅಷ್ಟೇ ಇದು. ಬಿಡಿ ಮೇಡಮ್, ಪಾವಗಡ ತಾಲೂಕ್ ಜನಕ್ಕೆ ಇವಾಗ ಕಾರ್ಯ ಪ್ರಾರಂಭಿಸ್ರಿ. ಆದರ್ಶ ಕೊಡದಿದ್ರು ನಮಗೆ ಬೇರೆದಾರು ಕೊಡ್ರಿ, ನಮಗೆ ಇಲ್ಲಿ ಓಪನ್ ಆಗಬೇಕು. ಒಂದು ನಿಮಿಷ ಹೇಳಿ ಸರ್. ನಿನ್ನೆ DC ಮೇಡಮ್ ಅವರು ಹೇಳಿದ್ರು ಈ ರೀತಿ ಇದೆ, ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು ಅದರಿಂದ ಬಂದಿದ್ದೀವಿ ಮಾಡಿ ಸರ್. ಮೇಡಮ್ ಅವರು